ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಆಕ್ಚುಲಿ ಏನಪ್ಪಾ ಅಂದ್ರ ಒಂದು ಕಾಲ್ನಾಗ ಹಿಂಗ ನಮ್ದು ಮೆಂಟಾಲಿಟಿ ಇತ್ತಂದ್ರ ಲೈಕ್ ಯಾವ್ದಪ್ಪ ಟಿಕ್ ಟಾಕ್ ಮಾಡೋರ್ಗೆಲ್ಲ ನಾವು ಛಪ್ರಿ ಅಂತಿದ್ವಿ. ಮತ್ತ ಏನಪ್ಪಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾರ ಕಂಡ್ರು ನಾವು ಛಪ್ರಿ ಅನ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ನಮಗ್ ಗೊತ್ತಿರ್ಲಿಲ್ಲ ಈ ರೇಂಜಿಗೆ ಇದು ಆಕೇತ್ ಅಂತಂದ. ಅವ್ರೀಗ ಸೆಲೆಬ್ರಿಟಿಗಿನ್ನ ದೊಡ್ಡವರಾಗ್ಬಿಟ್ಟಾರ. ಬಿಕಾಸ್ ಸೆಲೆಬ್ರಿಟಿ ಸಿನಿಮಾ ಮಾಡಿದ್ರ ಅವ್ರ ಕಡೆಯಿಂದ ಪ್ರಮೋಷನ್ ಮಾಡಿಸ್ತಾರ. ಬಟ್ ಪಾಪ ನಮ್ ಇನ್ಫ್ಲುಯೆನ್ಸರ್ ಎಲ್ಲ ಏನ್ ಮಾಡ್ತಾರ, ವೆರಿ ಡೌನ್ ಟು ಅರ್ತ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರಂಗ. ಸೊ ಅದ್ ಕರೆದ ಮೇಲೆ ಹೋಗಿ ಪ್ರಮೋಷನ್ ಮಾಡಿ ಬರ್ತಾರ. ಬಟ್ ಆಕ್ಚುಲಿ ನಾ ಹೇಳುದಂದ್ರ ಒಂದ ರೂಮ್ನ್ಯಾಗ ಕುಂತ ಎಷ್ಟೋ ಜನ ಇವತ್ ಹೆಸರು ಮಾಡ್ಯಾರ ಅಂದ್ರ ಅದು ವಿಚಿತ್ರ ಆಗ್ಬಿಡ್ತೈತ್ರಿ. ಅದಕ್ಕ ಕಾಲ ತಕ್ಕಂತೆ ನಡಿಬೇಕು ಅಂತಾರಲ್ಲ, ಇದು ಎಕ್ಸಾಂಪಲ್ ರೀ. ಯಾಕಂದ್ರೆ ನಾನ ಫಾರ್ ಎಕ್ಸಾಂಪಲ್ ಒಂದ್ 10-15 ಇಯರ್ 15 to 17 ಹಿಂದ ಸಿನಿಮಾ ಫೀಲ್ಡ್ ಒಳಗಿದ್ದೆ. ಅವಾಗ ನಾ ಏನ್ ಅನ್ಕೊಂಡಿದ್ದೆ, ಲೈಕ್ ಈ ಟಿಕ್ ಟಾಕ್ ಮಾಡೋರು, ಇನ್ಸ್ಟಾ ರೀಲ್ಸ್ ಮಾಡೋರು ಏನು ಮರೆ ಸಣ್ಣ ಒಂದು ಪ್ಲಾಟ್ಫಾರ್ಮ್ ಒಳಗೆ ಏನ್ ಗುದ್ದಾಡೋದು, ಇದು ಲೈಕ್ ಇನ್ಸಲ್ಟ್ ಅನಿಸ್ತೈತಿ ಅನ್ನೋ ಒಂದು ಮೆಂಟಾಲಿಟಿ ಒಳಗಿದ್ದೆ. ಆ ಮೆಂಟಾಲಿಟಿ ನನ್ಗೆ ಹೆಂಗ್ ಮಾಡ್ತಂದ್ರ, ಫೈನಲಿ ಅಂತೆಲ್ಲ ದೊಡ್ಡ ದೊಡ್ಡ ಸ್ಕ್ರೀನ್ಯಾಗ ಹೋಗಿ ಸಿನಿಮಾ ಮಾಡಿ ಕಟ್ಔಟ್ ಎಲ್ಲ ನಿಂದ್ರಿಸ್ಕೊಂಡು ಫೈನಲಿ ಅಲ್ಲಿ ಏನು ಕೈ ಹಿಡಿಲಾರ್ದಕ್ ಬಂದ್ ಇಲ್ಲೇ ಮತ್ತು ಒಂದು ರೂಮ್ ಒಳಗೆ ಒಂದು ಕ್ಯಾಮ್ರಾ ಮುಂದ್ ನಿಂತ್ ಮೈಕ್ ಹಾಕೊಂಡ್ ನಂದ ವಿಡಿಯೋನ ಹಿಂದ್ ಅದ ಲೈಕ್ ನಾ ಮಾಡಿದ ವಿಡಿಯೋನ ಗ್ಯಾಪ್ ಕೊಟ್ಟಿದ್ದೆ, ಒಂದ್ 5 ವರ್ಷದಿಂದ ಮಾಡಿದ ವಿಡಿಯೋನ ಪ್ಲೇ ಮಾಡ್ಕೊಂಡು ನಾ ಇವತ್ತು ನಿಮ್ ಜೊತೆ ಮಾತಾಡಕ್ ಕುಂತೇನಂದ್ರ. ಸೊ ಈ ಸೋಷಿಯಲ್ ಮೀಡಿಯಾ ಅಥವಾ ಈ ಅಪ್ಡೇಟ್ ಆಗೋದು ಒಳ್ಳೆ, ಅಪ್ಡೇಟ್ ಆಗ್ಬಾರ್ದು ಅನಿಸ್ತೈತಿ. ಬಟ್ ಅಪ್ಡೇಟ್ ಆಗೇತಂದ್ರ ಮನುಷ್ಯ ಅದ್ರ ತಕ್ಕಂಗ ಅಪ್ಡೇಟ್ ಆದ್ರ ಲೈಫ್ ಲೀಡ್ ಮಾಡಾಕ ಅಂದ್ರೆ ಈಸಿ ಅನಿಸ್ತೈತಿ. ನಾವು ಒಂದ ರೀತಿಯಿಂದ ಅದ ಮೈಂಡ್ ಒಂದ ಫಿಕ್ಸ್ ಇಟ್ಕೊಂಡ್ವಿ ಅಂದ್ರ ಮಜಾನೂ ಇರಂಗಿಲ್ಲ. ಎರಡನೇದ್ ಸ್ವಲ್ಪ ಏನೋ ಸಫರ್ ಆಗಬಹುದು. ಲೈಕ್ ಸಮ್ ಫೀಲ್ಡ್ ಇರ್ತಾವ್ರಿ, ಆ ಫೀಲ್ಡ್ ಅವ್ರು ಸ್ಪೆಷಲಿ ಏನ್ ಮಾಡ್ಬೇಕು, ಹೆಂಗ್ ನಡೀತಿರ್ತೈತಲ್ಲ ಟೆಕ್ನಾಲಜಿ, ಆ ರೀತಿಯಿಂದ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು, ಆ ರೀತಿಯಿಂದ ನಡಿಬೇಕು. ನಾವು ಮತ್ತು ಹಳೇದ್ರ ಗತೆನ ವಿಚಾರ ಮಾಡ್ಕೊಂಡು ಇಟ್ಕೊಂಡ್ವಲ್ಲ, ಡೆಫಿನೆಟ್ಲಿ ನಾವು ಅದನ್ನ ಪೆಟ್ಟ ತಿಂತೀವಿ ಲೈಫ್ನಾಗ. ಅದಕ್ಕೆ ನಾ ಏನ್ ಹೇಳುದು, ಈಗ ಏನ್ ಟ್ರೆಂಡ್ ನಡೆದೈತಿ, ಅದ್ರ ತಕ್ಕಂಗ ನಡ್ಯಾಕ್ ಕಲೀರಿ ಅಂದ್ರ ನಿಮಗ್ ಚಲೋ ಆಗುತ್ತೆ. ನೀವು ಇನ್ನೂ ಹಳೇದ ಮೆಂಟಾಲಿಟಿ ಇಟ್ಕೊಂಡ್ ಕುಂತ್ರಿ ಅಂದ್ರ ನೀವು ಲೈಫ್ ಒಳಗೂ ಇಂಪ್ರೂವ್ಮೆಂಟ್ಸ್ ಆಗಂಗಿಲ್ಲ. ಮತ್ತೆ ಎಲ್ರು ಹೋದಲ್ಲಿ ಬಿಹೇವಿಯರು ನಿಮ್ದು ಹಳೇದ್ ಲೈಕ್ ಒಂಥರ ಅನಿಸ್ತೈತಿ. ಸೊ ಎಲ್ಲದಕ್ಕೂ ಇದನ್ನ ಅಪ್ಲೈ ಮಾಡ್ಕೋಬೇಡ್ರಿ. ಒಂದೊಂದು ಇದಕ್ ನಾ ಹೇಳಂತೀನಿ, ಯಾಕಂದ್ರೆ ನಾ ಸಫರ್ ಮಾಡೇನಿ. ನೋಡ್ರಿ ನೀವ ನೋಡಂತೀರಿ, ಇನ್ನೊಂದು 5 ವರ್ಷದ ಹಿಂದಿಂದ ವಿಡಿಯೋ ಎಲ್ಲೋ ವರ್ಕ್ ಮಾಡಕ್ ಹೋಗಿದ್ದೆ, ಅಲ್ಲಿ ಹೋದಾಗ ಇದು ವಿಡಿಯೋ ಮಾಡಿದ್ದ. ಮತ್ತ ಅದ್ರಗಿನ್ನ ಮುಂಚೆ ನಾನು ಸಿನಿಮಾ ಫೀಲ್ಡ್ ಒಳಗಿದ್ದೆ, ಎಲ್ಲಾ ಆತು. ಬಟ್ ಸ್ಟಿಲ್ ನಾ ಅದೊಂದು ಹೋಪ್ಸ್ ಕಳ್ಕೊಂಡಿಲ್ಲ. ನನಗೆ ಅದಕ್ಕೆ ಎಷ್ಟೋ ಜನ ಅಪ್ರಿಶಿಯೇಟ್ ಮಾಡ್ತಾರ, ಅದೊಂದು ಖುಷಿನೂ ಐತಿ. ಮತ್ ನನಗ ಒಳಗಿಂದ ನನಗ್ ನಾನ ಮೋಟಿವೇಟ್, ನನಗೆ ಯಾರು ಮೋಟಿವೇಟ್ ಮಾಡೋರು ಬೇಡ. ಸಮ್ ಟೈಮ್ ನಾವು ನಮ್ಮ ಪಪ್ಪಾಗ್ ನೋಡ್ದಾಗತ್ತ, ಇಲ್ಲ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ನಮ್ಮ ಅಕ್ಕಾಗ್ ನೋಡ್ದಾಗ ನಾವು ಅವ್ರ ನೋಡ ಮೋಟಿವೇಟ್ ಆಗೋದು ಆಗ್ತೀವಿ. ಹಂಗ ಬ್ಯಾರೆಯವ್ರ ನೋಡಿ ಏನ್ ಮೋಟಿವೇಟ್ ಆಗಿಲ್ಲ. ಸೊ ಎಲ್ಲಾ ಚಲೋ ಐತ್ರಿ, ಎಲ್ಲಾ ಆರಾಮ್ ಐತಿ. ಎಲ್ಲಾರ್ಗು ಅದ ಹೇಳೋದು, ದಯವಿಟ್ಟು ಏನ್ ಅಪ್ಡೇಟ್ ಆಗಂತಲ್ಲ ಅದ್ರ ತಕ್ಕಂಗ ನಡೀರಿ. ಅಂದ್ರ ನಿಮ್ಗ ಲೈಫ್ನ್ಯಾಗ ಬೀಳೋ ಚಾನ್ಸಸ್ ಕಮ್ಮಿ ಇರ್ತೈತೆ ಅಂತ ಒಂದ ಮಾತು ಹೇಳೋದು. ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ. ಇದೇ ತರ ಪಾಸಿಟಿವ್ ಇರೋ ಒಂದು ವಿಡಿಯೋಸ್ ಹಾಕ್ತೀನಿ. ಲೈಫ್ನಾಗ ನೀವು ಏನಾರ ನಿಮಗೆ ಬೇಜಾರಾಗಿತ್ತಂದ್ರೆ ನಂದು ವಿಡಿಯೋ ನೋಡಿದಾಗ ನಿಮ್ಗೆ ಡೆಫಿನೆಟ್ಲಿ ಒಂದು ಮೊಬೈಲ್ ಎತ್ತಿ ಒಗ್ಯಂಗರ ಅನಿಸ್ತೈತಿ, ಇಲ್ಲ ಇದನ್ನ ನೋಡಿ ನಾನು ಕಲಿಬೇಕು ಅಂತ ಅನಿಸ್ತೈತಿ. ಅದು ಅವ್ರವ್ರ ಮೇಲೆ ಡಿಪೆಂಡ್. ಬಾಯ್, ಥ್ಯಾಂಕ್ ಯು, ಲವ್.